ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಾರ್ಡರ್ ಸೀರೆಗಳಿಗೆ ಈ ರೀತಿ ಬಾರ್ಡರ್ನ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕ್ಯಾನ್ವರ್ಸ್ನ ಬಳಸಿ ಈ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಬಿಗಿನರ್ಸ್ ಯಾರ್ಯಾರು ಇದ್ದೀರಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಕ್ಯಾನ್ವರ್ಸ್ನ ಬಳಸ್ಕೊಂಡು ಈ ಒಂದು ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಕ್ಯಾನ್ವರ್ಸ್ನ ಬಳಸಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಅದು ಏನೇನು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ ರೀತಿ ಪ್ಯಾಚ್ ಹಾಕ್ಕೊಬೇಕು ಅಂತ ಲೈನಿಂಗ್ ಬಟ್ಟೆ ಮೇಲೆ ಟ್ರೇಸ್ನ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಕತ್ತು ಅಗಲ ಮತ್ತು ಉದ್ದ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಒಂದು ಶೇಪ್ನ ಕೊಟ್ಕೊಂಡಿದ್ದೀನಿ. ಆ ನಂತರ 1.5 ಇಂಚು ಗ್ಯಾಪಲ್ಲಿ ನಾನು ಮತ್ತೆ ಅದೇ ಶೇಪ್ನ ಇನ್ನೂ ಒಂದು ಸತಿ ಕೊಟ್ಕೊಂಡಿದ್ದೀನಿ. ಇಲ್ಲಿ ಎರಡೂ ಶೇಪ್ಗಳು ತುಂಬಾ ಮುಖ್ಯ ಆಗುತ್ತೆ. ಮತ್ತು ಎಷ್ಟು ಅಗಲ ಎಷ್ಟು ಉದ್ದ ಬೇಕೋ ಅಷ್ಟು ಅಗಲಕ್ಕೆ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಲೈನಿಂಗ್ ಬಟ್ಟೆ ಮೇಲೆ ನಾವು ಮಾರ್ಕ್ನ ಮಾಡಿಕೊಂಡು ಅದ್ರ ಮೇಲೆ ಕ್ಯಾನ್ವಾಸ್ನ ಇಟ್ಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಅದೇನು ನಾವು ಟ್ರೇಸ್ ಮಾಡಿದ್ದೀವಿ ಅದು ಕ್ಯಾನ್ವಾಸ್ಗೆ ಅಪ್ಲೈ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವು ಡೈರೆಕ್ಟು ಕ್ಯಾನ್ವಾಸ್ ಮೇಲೇ ನಾವು ಡಿಸೈನ್ನ ಮಾಡ್ಕೊಬೇಕಾಗಿರುತ್ತೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಾನು ಏನು ಡಿಸೈನ್ನ ಡ್ರಾ ಮಾಡಿದ್ದೀನಿ ಅಲ್ಲ ಅದನ್ನು ಇನ್ನೂ ಒಂದು ಚಾಕಲ್ಲಿ ನಾನು ಅದನ್ನು ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಒಂದು ಬ್ಲೂ ಕಲರಲ್ಲಿ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನನ್ನ ಹತ್ರ ಬ್ಲೂ ಕಲರ್ ಮಾರ್ಕಿಂಗ್ ಪೀಸ್ ಇರಲಿಲ್ಲ. ಸೊ ಅದರಿಂದ ನಿಮಗೆ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಈ ರೀತಿ ಅದನ್ನು ಡಾರ್ಕಾಗಿ ಟ್ರೇಸ್ ಮಾಡಿಕೊಂಡು ಕ್ಯಾನ್ವಾಸ್ನ ಕರೆಕ್ಟಾಗಿ ಅದ್ರ ಮೇಲೆ ಪ್ಲೇಸ್ ಮಾಡಿ ಜಸ್ಟು ಟ್ಯಾಪ್ ಅಥವಾ ಈ ರೀತಿ ರಬ್ನ ಮಾಡಿಕೊಂಡ್ರೆ ಅದು ಟ್ರೇಸ್ ಆಗುತ್ತೆ. ಬಟ್ ನಾನಿಲ್ಲಿ ವೈಟ್ ಕಲರ್ ಚಾಕೆ ಬಳಸಿರೋದ್ರಿಂದ ಅದು ಅಷ್ಟು ಟ್ರೇಸ್ ಆಗಿಲ್ಲ. ನಿಮ್ಗೆ ಈ ಥರ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಿದ್ರೆ ಇವಾಗ ಟ್ರೇಸ್ ಮಾಡೋದು ನಿಮಗೆ ಗೊತ್ತಾಗಲಿಲ್ಲ ಅಥವಾ ಬರಲಿಲ್ಲ ಟ್ರೇಸ್ ಅನ್ನೋ ಪಕ್ಷದಲ್ಲಿ ನೀವು ಈ ರೀತಿ ನಾನು ಏನು ಡಿಸೈನ್ನ ಮಾರ್ಕ್ ಮಾಡಿದ್ದೀನಿ ಅಲ್ಲ ನೋಡಿ, ಕತ್ತತ್ರ 2 ಇಂಚನ್ನ ತೊಗೊಂಡಿದ್ದೀನಿ. ಕತ್ತಿನ ಉದ್ದ ಬಂದು 10 ಇಂಚಿದೆ, ವಿಡ್ತ್ ಬಂದು 3 ಇಂಚಿದೆ. ಈ ರೀತಿ ಮೆಷರ್ಮೆಂಟ್ನ ತೊಗೊಂಡು ಈಗ ಅದೇ ರೀತಿ ನಾನು ಕ್ಯಾನ್ವಾಸ್ನಲ್ಲಿ ಯಾವ ರೀತಿ ಅದನ್ನು ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಬಂದು ಮುಖ್ಯವಾಗಿರೋ ಪಾಯಿಂಟ್ನ ತೊಗೊಬೇಕು. ಏನಂದರೆ ಇಲ್ಲಿ ಕತ್ತತ್ರ ನಾವು 2 ಇಂಚು ಕಟ್ಟಿಂಗ್ ಮಾಡೋ ಜಾಗ ಅದು. ಬಟ್ ನಾವು ಕ್ಯಾನ್ವಾಸ್ನ ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ 2 ಇಂಚ್ ಪಕ್ಕದಲ್ಲಿ ನಾವು ತೊಗೊಬೇಕು. ಅಂದರೆ 2.5 ಅಥವಾ 2.25 ಇಂಚನ್ನ ತೊಗೊಬೇಕಾಗಿರುತ್ತೆ. ಯಾಕಂದರೆ 2 ಇಂಚು ಕಟ್ ಮಾಡಬೇಕಾಗಿರುವಂಥ ಜಾಗ ಅದು. ನಾವು ಸ್ಟಿಚ್ ಹಾಕಿದ್ಮೇಲೆ ಟರ್ನಿಂಗ್ಗೆ ಅಂತ ಟರ್ನಿಂಗ್ಗೆ ಅರ್ಧ ಇಂಚ್ ಹೋಗಿಬಿಡತ್ತೆ ಅಲ್ವಾ. ಬಟ್ ನಾವಿಲ್ಲಿ ಕ್ಯಾನ್ವಾಸ್ನ ಟರ್ನ್ ಮಾಡ್ತಿಲ್ಲ. ನಾವು ಅರ್ಧ ಇಂಚ್ ಬಿಟ್ಟು ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡಾಗ ಏನಾಗುತ್ತೆ, ಟರ್ನ್ ಆಗಿ ಅದು ನೀಟಾಗಿ ಕತ್ತು ಟರ್ನ್ ಆದಮೇಲೆ ಹೇಗೆ ಕುತ್ಕೊಳ್ಳುತ್ತೋ ಆ ರೀತಿ ಕುತ್ಕೊಳ್ಳುತ್ತೆ. ಅಂದು ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ನಿಮ್ಮದು ಕತ್ತು ಬಿಡ್ತು ಎಷ್ಟಿರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಜಾಸ್ತಿನ ತೊಗೊಳ್ಳಿ ಕತ್ತು ಮೇಲ್ಗಡೆ ಕತ್ತತ್ರ. ಓಕೆನಾ, ಅಷ್ಟನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅರ್ಥ ಆಗುತ್ತೆ. ಸೊ ನಂದು 2 ಇಂಚು ಅವ್ರದ್ದು ಕತ್ತು ರೆಡಿ ಇತ್ತು, ನಾನು 2.5 ತೊಗೊಂಡಿದ್ದೀನಿ. ಓಕೆನಾ, ಉದ್ದ 10 ಇಂಚ್ ಉದ್ದ ತೊಗೊಂಡು ಈಗ ಒಂದು ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಕತ್ತು ಮುಂದೆಗಡೆ ಬಂದು 2 ಇಂಚೇ ಇದೆ. ಕತ್ತು ಹಿಂದೆಗಡೆ ಕ್ಯಾನ್ವಾಸ್ ಆಗ್ತಿರೋ ಕಾರಣ ನಾನು 2.5 ತೊಗೊಂಡಿದ್ದೀನಿ. ಆನಂತರ ಇಲ್ಲಿ ಒಂದು ಇಂಚು ಆ ಶೇಪ್ಗೋಸ್ಕರ ಔಟ್ಸೈಡ್ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಬೈ ಹ್ಯಾಂಡಲ್ಲೇ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಆದಷ್ಟು ಬೈ ಹ್ಯಾಂಡಲ್ಲೇ ಶೇಪ್ನ ಕೊಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಅದು ಚೆನ್ನಾಗಿ ಬರುತ್ತೆ. ಸ್ಕೇಲ್ಗಳೆಲ್ಲ ಬಳಸಿ ಅದ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ಈ ರೀತಿ ಬೈ ಹ್ಯಾಂಡಲ್ಲೇ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮ್ಗೇನಾದರೂ ಯೂಸ್ಫುಲ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೈಪ್ ಬಟನ್ ಬಂದಿದೆ, ಸೊ ಹೈಪ್ ಬಟನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವಾಗ ಅದ್ರ ಪಕ್ಕ ನಾನು ಏನಂದರೆ 1.5 ಇಂಚ್ ಅಂತ ಹೇಳಿದ್ದೆ. ಬಟ್ ಬಾರ್ಡರ್ ವೇಸ್ಟ್ ಆಗಬಾರ್ದು ಅಂತ ನಾನು ಇಲ್ಲಿ 2 ಇಂಚೇ ತೊಗೊಂಡಿದ್ದೀನಿ. 2 ಇಂಚಿಗೆ ಸುತ್ತಲೂ ಈ ರೀತಿ ಅದು ಏನು ಶೇಪ್ ಇದೆ ಅದರ ನೇರಕ್ಕೆ ನಾನು ಮಾರ್ಕ್ನ ಮಾಡಿಕೊಂಡು ಇವಾಗ ಅದ್ರ ಸುತ್ತಲೂ ಅದೇ ಶೇಪ್ ಥರನೇ ನಾನು ಮತ್ತೆ ಇನ್ನೊಂದು ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ಈ ಡಿಸೈನ್ನೇ ಸಹ ಮಾಡ್ಕೊಬೋದು. ಇಲ್ಲಾಂದರೆ ಮಾಮೂಲಿ ಸ್ವೀಟ್ ಹಾರ್ಟ್ ನೆಕ್ ಅಂತ ಬರುತ್ತಲ್ಲ ಆ ರೀತಿ ಡಿಸೈನ್ನು ಮಾಡ್ಕೊಬೋದು. ಇಲ್ಲ ಬೇರೆ ಥರ ಡಿಸೈನು ಮಾಡ್ಕೊಬೋದು. ಯಾವುದೇ ಮೆಥಡ್ ಆದ್ರೂ ಈ ಥರನೇ ನೀವು ಮಾಡ್ಕೊಳ್ಳಿ. ಅಂದರೆ ನಾನೇನು ಇವಾಗ ಕ್ಯಾನ್ವಾಸ್ನ ಯಾವ ರೀತಿ ಬಳಸ್ತಾ ಇದ್ದೀನಿ ಅಲ್ಲ, ಬಾರ್ಡರ್ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಇದೇ ರೀತಿಯೇ ಬಾರ್ಡರ್ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ.
ಮತ್ತು ಇಲ್ಲಿ ನಮಗೆ ಔಟ್ಸೈಡ್ ಶೇಪು ಮತ್ತು ಇನ್ಸೈಡ್ ಶೇಪು ಎರಡೂ ಸಹ ತುಂಬಾ ಮುಖ್ಯ ಆಗುತ್ತೆ. ಕೆಲವೊಂದು ಸಲ ನಾವು ನೆಕ್ ಪಾರ್ಟ್ನ ಟರ್ನ್ ಮಾಡಬೇಕಾದ್ರೆ ನೆಕ್ ಕರೆಕ್ಟಾಗಿ ಬಂದು ಹಿಂದೆಗಡೆ ಒಂದು ರ್ಯಾಂಡಮ್ ಆಗಿ ಒಂದು ಸರ್ಕಲ್ ಹಾಕಿ ಬಿಟ್ಕೊಂಡ್ಬಿಟ್ರೆ ನಡೆಯುತ್ತೆ, ಅದು ಒಳಗಡೆ ಹೋಗೋದ್ರಿಂದ. ಬಟ್ ಇಲ್ಲಿ ಕ್ಯಾನ್ವಾಸ್ ಆಚೆ ಬರುತ್ತೆ, ಅಂದರೆ ಔಟ್ಸೈಡ್ಗೆ ಬಾರ್ಡರ್ನ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಬರುತ್ತಲ್ಲ, ಸೊ ಅದರಿಂದ ನಮಗೆ ಎರಡೂ ಶೇಪ್ಗಳು ತುಂಬಾ ಮುಖ್ಯ ಆಗುತ್ತೆ. ನೆಕ್ ಇನ್ನರು ಮತ್ತು ನೆಕ್ ಔಟರ್ ಎರಡೂ ಶೇಪ್ಗಳು ತುಂಬಾ ಮುಖ್ಯ. ಮತ್ತು ಮೇಲೆ ನಾನಿಲ್ಲಿ ಸ್ವಲ್ಪ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆ ನೆಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ನೆಕ್ಕು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಬಾರ್ದು, ಅದು ಕರೆಕ್ಟಾಗಿ ಸಮಕ್ಕೆ ಕುತ್ಕೊಳ್ಳಿ ಅಂತ ನೀವು ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಶೇಪು ಕ್ಯಾನ್ವಾಸಲ್ಲಿ ಬಂದಿದೆ. ಇವಾಗ ಈ ಬಾರ್ಡರ್ ಏನು ಉದ್ದಕ್ಕಿದೆ ಅಲ್ಲ, ಅದನ್ನು ನಾನು ನೀಟಾಗಿ ಪ್ಯಾಚ್ ಹಾಕ್ಕೊಂಡು ಈ ಕ್ಯಾನ್ವಾಸ್ಗೆ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಪ್ಯಾಚನ್ನ ಹಾಕ್ಕೊತೀನಿ. ನೋಡಿ ಈ ರೀತಿ ಅದನ್ನು ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕ್ಯಾನ್ವಾಸ್ ಅದ್ರ ಮೇಲೆ ಇಟ್ಕೊಂಡು ಈ ಸ್ಟಿಚ್ನ ಹಾಕ್ಕೊಂಡು ಕ್ಯಾನ್ವಾಸ್ ಅದ್ರ ಮೇಲೆ ಇಟ್ಕೊಂಡು ನಾನು ಐರನ್ನ ಮಾಡ್ಕೊತೀನಿ. ಸೊ ನಮಗೆ ಅಗಲ ಉದ್ದ ಎರಡು ಕರೆಕ್ಟಾಗಿ ಬರಬೇಕು, ನೋಡಿಕೊಂಡು ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಇವಾಗ ಸ್ಟಿಚ್ ಆಗಿ ಐರನ್ನು ಆಗಿದೆ ಕ್ಯಾನ್ವಾಸು. ಇವಾಗ ಇದ್ರ ಪಕ್ಕ ನೀಟಾಗಿ ಎಲ್ಲೂ ರಿಂಕಲ್ಸ್ ಬರದೇ ಇರೋ ರೀತಿ ನಾವು ಸ್ಟಿಚ್ನ ಹಾಕ್ಕೊಬೇಕು, ಯಾಕಂದರೆ ಬಾರ್ಡರ್ ಆಚೆ ಕಾಣಿಸುತ್ತೆ. ಸೊ ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ಲೇಸ್ ಅಟ್ಯಾಚ್ ಮಾಡಿದ್ರು ಅಷ್ಟೇ, ಲೇಸ್ ಅಟ್ಯಾಚ್ ಮಾಡದೆ ಹೋದರೂ ಅಷ್ಟೇ, ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು. ಸೊ ಆದ್ದರಿಂದ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಬಿಗಿನರ್ಸ್ಗಳು ಗುಂಪಿನ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಎಲ್ಲೂ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಬೇಕು. ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಕಲಿಬೇಕಾದ್ರೇ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕೊಡೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ನೆಕ್ಸ್ಟು ನೀವು ಕಲಿಬೇಕಾದ್ರೆ ಫಾರ್ಮುಲಾಸ್ಗಳನ್ನ ಅಪ್ಲೈ ಮಾಡಿಕೊಂಡು ಅಡ್ವಾನ್ಸ್ ಮೆಥಡಲ್ಲಿ ಟೈಲರಿಂಗ್ ಕಲ್ತ್ಕೊಳ್ಳೋದನ್ನು ನೀವು ಅಭ್ಯಾಸ ಮಾಡ್ಕೊಬೋದು. ಆವಾಗ ಫಿನಿಶಿಂಗ್ ಕಡೆ ಗಮನ ಕೊಡೋ ಅಂಥದ್ದೇನೂ ಇರೋದಿಲ್ಲ. ಸ್ಟಾರ್ಟಿಂಗೇ ನೀವು ಫಿನಿಶಿಂಗ್ ಕೊಡೋದನ್ನು ಕಲ್ತ್ಕೊಂಬಿಡಿ ಇವಾಗಲೇ. ಆಮೇಲೆ ನೀವು ಜಸ್ಟು ಅಡ್ವಾನ್ಸ್ ಮೆಥಡಲ್ಲಿ ಕಲಿಯೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿಕೊಂಡು ಕಲಿಬೋದು ಅಂತ ಅಷ್ಟೇ. ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಮೇನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ಮೇಲೆ ಇದನ್ನು ಇಟ್ಕೊಂಡು ಪ್ಲೇಸ್ನ ಮಾಡ್ಕೊತೀನಿ. ಈ ಮೇನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ಇಡಬೇಕಾದ್ರೆ ನೀವು ಕರೆಕ್ಟಾಗಿ ಸೆಂಟರ್ನ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಒಂದು ನಾಚನ್ನ ಹೊಡ್ಕೊಳ್ಳಿ. ಆನಂತರ ಮಧ್ಯದಲ್ಲಿ ನೀವು ಒಂದು ಮಾರ್ಕಿಂಗ್ ಪೀಸಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಬಿಡಿ. ಕ್ಯಾನ್ವಾಸ್ ಮೇಲೂ ಅಷ್ಟೇ ಒಂದು ನಾಚನ್ನ ಹೊಡ್ಕೊಳ್ಳಿ ಮತ್ತು ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಎರಡು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಅಲ್ಲಲ್ಲಿ ನಾನು ಗುಂಪಿನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಅದ್ರ ಮೇಲೆ ನೀಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕದಲ್ಲಿ ಸ್ಟಿಚ್ ಬರೋ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ಕೆಲವೊಂದು ಸತಿ ಗೊತ್ತಿಲ್ಲದೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿ ಅದನ್ನು ಸೇರಿಸಿ ಟರ್ನ್ ಮಾಡ್ತಾರೆ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾವು ಆಲ್ರೆಡಿ ಕ್ಯಾನ್ವಾಸ್ ಮೇಲೆ ನಾವು ಸ್ಟಿಚ್ ಹಾಕೋದಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಕತ್ತನ್ನೆಲ್ಲ ಕಟ್ ಮಾಡಿರೋದ್ರಿಂದ ಕ್ಯಾನ್ವಾಸ್ ಪಕ್ಕದಲ್ಲಿ ಬರಬೇಕು, ಕ್ಯಾನ್ವಾಸ್ ಮೇಲೆ ಬರಬಾರ್ದು. ಓಕೆನಾ? ಇವಾಗ ಅಲ್ಲಲ್ಲಿ ಕೆಲವೊಂದು ನ್ಯಾಚ್ಗಳನ್ನ ಇಟ್ಕೊಳ್ಳಿ, ಸೊ ದಟ್ ಕ್ಯಾನ್ವಾಸ್ ನೀಟಾಗಿ ಟರ್ನ್ ಆಗುತ್ತೆ ಅಷ್ಟೇ. ಈಗ ನ್ಯಾಚ್ಗಳನ್ನ ಇಟ್ಕೊಂಡು ಜಸ್ಟ್ ಇದನ್ನು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಬೋದು. ಇಲ್ಲ ಅಂದರೆ ಐರನ್ ಮಾಡಿಕೊಂಡು ಬಿಟ್ಕೊಂಡ್ರೆ ನಿಮಗೆ ಸ್ಟಿಚಸ್ ಯಾವುದು ಆಚೆಗಡೆ ಕಾಣಿಸೋದಿಲ್ಲ, ಬುಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂತ ಅಂದರೆ ಈ ರೀತಿ ನೀವು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಡ್ರೂ ಫಿಟ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಹಿಂದೆಗಡೆ ಕ್ಯಾನ್ವಾಸ್ ಏನಿದೆ ಅದನ್ನು ಟರ್ನ್ ಮಾಡಿಕೊಂಡು ನಾನು ಹಿಂದೆಗಡೆಯಿಂದನೇ ಸ್ಟಿಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದು ಪಾಯಿಂಟಷ್ಟು ನನಗೆ ಬಾರ್ಡರ್ ಹಿಂದೆಗಡೆ ವಿಸಿಬಲ್ ಆದರೆ ಆವಾಗ ನನಗೆ ಮುಂದೆಗಡೆ ನೀಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಈ ರೀತಿ ಹಿಂದೆಗಡೆನೇ ಸ್ಟಿಚಿಂಗ್ನ ಹಾಕ್ಕೊತೀನಿ. ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಮಾಡಿ, ಬಟ್ ಆದಷ್ಟು ಬಿಗಿನರ್ಸ್ ಇದೇ ರೀತಿಯೇ ಮಾಡಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದರೆ ಅವ್ರಿಗೂ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ರೀತಿ ವೀಡಿಯೋಸ್ಗಳನ್ನ ತರ್ತೀನಿ. ಮತ್ತು ನೋಡಿ ಇವಾಗ ಅದ್ರ ಪಕ್ಕದಲ್ಲೂ ಸಹ ನಾನು ಒಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ನೀವು ಈ ಟೈಮಲ್ಲಿ ಲೇಸ್ ಏನಾದರೂ ಅಟ್ಯಾಚ್ ಮಾಡೋಂಗಿದ್ರೂ ಮಾಡ್ಕೊಬೋದು. ನಾನಿಲ್ಲಿ ಯಾವುದೇ ರೀತಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇಲ್ಲ. ಮತ್ತು ಇವಾಗ ಕೆಳಗಡೆ ಡಾಟ್ ಹಿಡಿಯೋದಕ್ಕೆ ಅವ್ರದ್ದು
ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಆನಂತರ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ಸೆಂಟರ್ಗೆ ಮಾರ್ಕ್ನ ಮಾಡಿಕೊಂಡು ಸುಮಾರು ಒಂದು 4ರಿಂದ 4.5 ಇಂಚಿಗೆ ಉದ್ದಕ್ಕೆ ನಾನು ಡಾಟ್ನ ಇಟ್ಕೊತಾ ಇದ್ದೀನಿ. ಎಲ್ಲ ಸ್ಟಿಚ್ ಆದಮೇಲೆ ಫೈನಲ್ ಆಗಿ ಈ ರೀತಿ ಬಂದಿದೆ. ಫಿನಿಶಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೂ ರಿಂಕಲ್ಸ್ ಅನ್ನೋದೆಲ್ಲ ಏನೂ ಬಂದಿಲ್ಲ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.